ನಮಸ್ಕಾರ ಎಲ್ರಿಗೂ. ಬೇಸಿಗೆ ಕಾಲ ಬಂತು ಅಂದರೆ ದೇಹಕ್ಕೆ ತಂಪಾಗೋ ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಕೋಸಂಬರಿ, ಹೆಸರುಬೇಳೆ ಪೊಂಗಲ್ ಹೀಗೆ ಅನೇಕ ಅಡುಗೆಗಳನ್ನ ಮಾಡ್ತಾರೆ. ಅದೇ ಹೆಸರುಬೇಳೆ ಉಪಯೋಗಿಸಿ ಇವತ್ತು ಉಪ್ಪಿಟ್ಟು ಮಾಡೋಣ. ಹೆಸರುಬೇಳೆ ಉಪ್ಪಿಟ್ಟು ಅಂದ ತಕ್ಷಣ ಎಷ್ಟೋ ಜನ ಹೆಸರುಬೇಳೆಯಲ್ಲಿ ಉಪ್ಪಿಟ್ಟು ಮಾಡ್ತಾರಾ ಅಂದ್ಕೋತಾರೆ. ಆದರೆ ಇದು ತುಂಬ ಹಳೆ ಕಾಲದಿಂದ ಶಿವರಾತ್ರಿಲಿ ಏಕಾದಶಿ ಉಪವಾಸಕ್ಕೆ ನಮ್ಮಲ್ಲಿ ಮಾಡೋ ಸಾಂಪ್ರದಾಯಿಕ ಅಡುಗೆ. ಬನ್ನಿ ಈ ಹೆಸರುಬೇಳೆ ಉಪ್ಪಿಟ್ಟು ಹೇಗೆ ಮಾಡ್ತಾರೆ ಅಂತಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಅದಕ್ಕೆ ಬೇಕಾಗಿರೋ ಸಾಮಾನು ಹೇಳ್ತೀನಿ. ಸಾಸಿವೆ, ಕಡಲೆಬೇಳೆ, ಹೆಸರುಬೇಳೆ ನೆನೆ ಹಾಕಿರೋದು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಶುಂಠಿ, ತೆಂಗಿನಕಾಯಿ, ಎಣ್ಣೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಹೆಸರುಬೇಳೆ 2 ಪಾವು ಹೆಸರುಬೇಳೆ ಅಷ್ಟು ತೊಗೊಂಡಿದ್ದೀನಿ. ಸಿಪ್ಪೆ ಸಮೇತ ಇರೋ ಹೆಸರುಬೇಳೆ ಏನಾದರೂ ತೊಗೋಬೋದು, ಅಥವಾ ಸಿಪ್ಪೆ ತೆಗೆದಿರೋ ಅಂಥ ಹೆಸರುಬೇಳೆನಾದರೂ ತೊಗೋಬೋದು. ಅದನ್ನು 1.5 ಅಥವಾ 2 ಗಂಟೆ ಕಾಲ ಮುಂಚೆನೇ ಸ್ವಲ್ಪ ನೀರಲ್ಲಿ ನೆನೆ ಹಾಕ್ಕೋಬೇಕಾಗತ್ತೆ. ಅದು ನಿಂತಿದೆ ಅಂತ ಆದಮೇಲೆ ಈ ಥರ ಸಿಪ್ಪೆನೆಲ್ಲ ತೊಳೆದು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಹೀಗೆ 3-4 ಸಲ ತೊಳೆದು ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆ ತೇಲ್ಕೊಂಬಂದ್ಬಿಡುತ್ತೆ ಸಿಪ್ಪೆ. ಅದನ್ನು 1-2-3 ಸಲ ಈ ಥರ ನೀರನ್ನ ಹಾಕಿ ತೊಳೆದ್ಕೊಂಡ್ವಿ ಅಂತಂತಂದರೆ ಸಿಪ್ಪೆ ಎಲ್ಲ ಮೇಲ್ಗಡೆ ಸಪ್ರೇಟಾಗಿ ಬಂದ್ಬಿಡುತ್ತೆ. ಒಂದೊಂದು ಉಂಡೆಕಾಳು ಹಾಗೆ ಉಳ್ಕೊಂಡಿರೋದ್ರಿಂದ ಅದರಲ್ಲಿ ಸಿಪ್ಪೆ ಅಂಟ್ಕೊಂಡಿರುತ್ತೆ. ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಥರ ನೀಟಾಗಿ ತೊಳೆದು ಒಂದು ಕಡೆ ಸೋರು ಹಾಕ್ಕೊಳ್ಳಿ. ನೀರೆಲ್ಲ ಸೋರಿದ ಮೇಲೆ ಗ್ರೈಂಡ್ರಿಗೆ ಸ್ವಲ್ಪ ಶುಂಠಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ರುಬ್ಬಾದಮೇಲೆ ಹೆಸರುಬೇಳೆನೂ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ರುಬ್ಕೋಬೇಕಾದ್ರೆ ಮೇಲ್ಗಡೆ ನೀರು ಹಾಕ್ಕೋಬೇಕು ಅಂತ ಏನಿಲ್ಲ, ಅದೇನೇ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ನಾವು ಸೋರು ಹಾಕಿದರೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಈ ಅದಕ್ಕೆ ತುಂಬ ನೈಸಾಗೇನು ಆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ತರಿಯಾಗಿ ಇರಲಿ. ಅದು ಗ್ರೈಂಡ್ರಲ್ಲಿ ಆಡಿಸಿದಾಗ ಸ್ವಲ್ಪ ನೊರೆ ಬಂದ ಹಾಗೆ ಎಲ್ಲ ಉಬ್ಕೊಂಡು ಹಾಗೆ ಉದಕ್ಕೆ ಬರಬೇಕು. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗಡೆ ಅರ್ಧದಷ್ಟು ನೀರು ಹಾಕಿ ಮೇಲ್ಗಡೆ ಈ ಥರ ಒಂದು ಬಟ್ಟೆನ ಕಟ್ಟಿ ನಾವು ರುಬ್ಬಿಟ್ಕೊಂಡಿರೋ ಸಂಪಣಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಕಲಿಸ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಕಡೆ ಸಮವಾಗಿ ಸ್ಪ್ರೆಡ್ ಆಗೋ ಥರ. ನೀಟಾಗಿ ಕಲಸಾದ್ಮೇಲೆ ನಾವು ಪಾತ್ರೆ ಇಟ್ಟಿದ್ವಲ್ಲ ಅದು ಹಬೆ ಬರ್ತಿದೆಯಾ ಅಂತ ನೋಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟನ್ನು ಅದ್ರ ಮೇಲೆ ಹೀಗೆ ಹಾಕ್ತಾ ಬನ್ನಿ. ನೋಡಿ ಈ ಥರ ಈವನ್ನಾಗಿ ತಟ್ಕೊಳ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಒಂದೇ ಸಮ ಇರೋ ಹಾಗೆ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಳ್ಬೇಕು. ನೀಟಾಗಿ ಎಲ್ಲ ಕಡೆಯೂ ಒಂದೇ ಥರ ಸ್ಪ್ರೆಡ್ ಆಗಲಿ. ಈ ಥರ ಯಾವುದಾದ್ರೂ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹಬೆ ಕಟ್ಕೊಳ್ಳಿ. ಮತ್ತೊಂದು ಕಡೆ ನಾವು ತೊಗೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲನೂ ನೀಟಾಗಿ ಸಣ್ಣಕ್ಕೆ ಹೆಚ್ಕೋಬೇಕು. ಕೊತ್ತಂಬರಿ ಮತ್ತು ಸಬ್ಸಿಗೆನ ಹೆಚ್ಚಿಟ್ಕೊಳ್ಳಿ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಕ್ಕೆ ಹಾಗೆ ತೆಗೆದಿಟ್ಕೊಳ್ಳಿ. ಮತ್ತು ಮೆಣಸಿಕಾಯಿನೂ ಸಣ್ಣದಾಗಿ ಹೆಚ್ಕೋಬೇಕು. ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ನೋಡಿ ಚೆನ್ನಾಗಿ ಬೆಂದಾದಮೇಲೆ ಈ ಥರ ಆಗುತ್ತೆ. ನಿಮಗೆ ಈ ಥರ ಬಟ್ಟೆ ಕಟ್ಲಿಕ್ಕೆ ಬರೋದಿಲ್ಲ ಅಂತಂತಂದರೆ ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರೆಗೇನೆ ಸ್ವಲ್ಪ ನಾವು ಮಾಮೂಲಿ ಇಡ್ಲಿಗೆ ಹೇಗೆ ಹಾಕ್ಕೋತೀವಿ ಹಾಗೇನೆ ಇದನ್ನು ಸ್ವಲ್ಪನೇ ಸಂಪಣ ಹಾಕಿ ಇಡ್ಲಿ ಥರನೇ ಬೇಯಿಸ್ಕೋಬೋದು. ಆಗ ಸಪ್ರೇಟಾಗಿ ಒಂದೊಂದೇ ಇಡ್ಲಿನ ತೊಗೋಬೋದು. ನೋಡಿ ಈ ಥರ ಬೆಂದು ಗಟ್ಟಿಯಾಗಿರೋದನ್ನು ಆರ್ಲಿಕ್ಕಿಡಿ. ಅದೇ ಸಮಯಕ್ಕೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ.
ನೀವು ಕಡಲೆಬೇಳೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಸಿಕ್ಕಿದ್ರೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ನಿಮ್ಮ ಮನೆಗಳಲ್ಲಿ ಉಪ್ಪಿಟ್ಟಿಗೆ ಹೇಗೆ ಹಾಕ್ಕೋತೀರಾ ಹಾಗೆ ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಾವು ಆಲ್ರೆಡಿ ಆಡಿಸ್ಬೇಕಾದ್ರೂ 2 ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ಇದು ಸ್ವಲ್ಪ ಖಾರ ಹಿಡಿಯೋದ್ರಿಂದ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ. ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಎರಡು ಬೆಂದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಬಾಡಿಸ್ಬೇಕು. ನೀವು ತುಂಬ ದಪ್ಪದಾಗಿ ಈರುಳ್ಳಿನ ಹಾಕ್ಕೋಬೇಕು, ನಮಗೆ ಸ್ವಲ್ಪ ಬಾಯಿಗೆ ಈರುಳ್ಳಿ ಜಾಸ್ತಿ ಸಿಗಬೇಕು ಅನ್ನೋ ಆಸೆ ಇದ್ದರೆ ಸ್ವಲ್ಪ ಉದ್ದಕ್ಕೂ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಸಣ್ಣಕ್ಕೂ ಕಟ್ ಮಾಡ್ಕೋಬೋದು. ಈರುಳ್ಳಿ ನೀವು ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಟೇಸ್ಟ್ ಆಗಿರುತ್ತೆ. ನಾವು ಬೇಯಿಸಿಟ್ಟಿರೋ ಹೆಸರುಬೇಳೆ ಒಂದು ಕಡೆ ತಣ್ಣಗಾಗಿರುತ್ತೆ. ಅದನ್ನು ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಕಿವುಚಿ ಪುಡಿ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈ ಹದಕ್ಕಿದ್ರೆ ಸಾಕು. ನೋಡಿದ್ರಲ್ಲ, ಈ ಥರ ಉಪ್ಪಿಟ್ಟು ರವೆ ಥರ ನಾವು ಪುಡಿ ಮಾಡಿಟ್ಕೋಬೇಕು. ನೀವು ಬಿಸಿಯಲ್ಲೇ ಮಾಡ್ಲಿಕ್ಕೆ ಹೋದರೆ ತುಂಬಾ ಕೈ ಬಿಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಆರದ ಮೇಲೆ ಕೈನ ಒಂದು ಸ್ವಲ್ಪ ಎಣ್ಣೆ ಮಾಡಿಕೊಂಡು ಈ ಥರ ಕಿವುಚ್ತಾ ಹೋದ್ವಿ ಅಂತಂತಂದರೆ ಈ ಥರ ಉದುದ್ರಾಗಿ ಉಪ್ಪಿಟ್ಟು ರವೆ ಥರ ಆಗುತ್ತೆ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಹದಕ್ಕೆ ಬಂದರೆ ಸಾಕು. ತುಂಬ ಕಪ್ ಮಾಡ್ಲಿಕ್ಕೆ ಹೋಗಬೇಡಿ. ಕೆಲವೊಬ್ಬರಿಗೆ ಈರುಳ್ಳಿ ಮಧ್ಯ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಥರ ಹುರಿದಾಗ ಅದೊಂಥರ ಸ್ವೀಟ್ ಟೇಸ್ಟ್ ಇರೋದ್ರಿಂದ ತುಂಬಾ ಹುರಿಲಿಕ್ಕೆ ಹೋಗಬೇಡಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಸೊಪ್ಪುಗಳನ್ನೂ ಅತಿ ಹೆಚ್ಚಾಗೇನೆ ಹಾಕ್ತಾರೆ. ಈರುಳ್ಳಿ ಮತ್ತು ಮಸಾಲೆ ಎಲ್ಲನೂ ಜಾಸ್ತಿಯಾಗಿ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಏನು ತೊಂದರೆ ಇಲ್ಲ, ತುಂಬ ಕಮ್ಮಿ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ನಾವು ಪಕ್ಕದಲ್ಲಿ ರವೆ ಥರ ಮಾಡಿಟ್ಕೊಂಡಿದ್ವಲ್ಲ, ಹೆಸರು ಬೇಳೆದು ರವೆ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಸಮಯದಲ್ಲಿ ನೀಟಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡಿದ್ಮೇಲೆ ಉಪ್ಪು ನೋಡ್ಕೊಳ್ಳಿ. ಉಪ್ಪೇನಾದರೂ ಸ್ವಲ್ಪ ಕಮ್ಮಿ ಇದೆ ಅಂತಂತ ಅನಿಸಿದ್ರೆ ನೀವು ಈಗ ಒಂದು ಸ್ವಲ್ಪ ಹಾಕ್ಕೋಬೋದು. ಮೇಲ್ಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಪಾತ್ರೆ ಸ್ಟವ್ ಮೇಲೆ ಇಡಬೇಕಾದ್ರೇನೆ ನೀಟಾಗಿ ಈ ಥರ ಕೈ ಆಡಿಸ್ಕೊಳ್ಳಿ. ಆಗ ಉಪ್ಪಿಟ್ಟು ನೀಟಾಗಿ ಮಿಕ್ಸ್ ಕೂಡ ಆಗುತ್ತೆ ಮತ್ತು ಬಿಸಿ ಕೂಡ ಆಗುತ್ತೆ. ಈ ಡಯಟಲ್ಲಿರೋರು ಬರೀ ರವೆ ಉಪ್ಪಿಟ್ಟು ಆ ಥರದ್ದೇ ಮಾಡ್ಕೊಂಡು ತಿಂದು ಬೇಜಾರಾಗುತ್ತೆ ಅಂತಂದರೆ ಈ ಥರ ಹೆಸರುಬೇಳೆ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿನ್ಬೋದು. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು, ತುಂಬ ತಂಪು ಕೂಡ, ಮತ್ತು ತುಂಬ ಹೆವಿ ಅಂತ ಅನಿಸಲ್ಲ ನಿಮಗೆ ತಿಂದಾಗ. ತುಂಬ ಹೊಟ್ಟೆ ತುಂಬ್ಕೊಂಡಾಗೆ ಆ ಥರ ಏನೂ ಅನಿಸೋದಿಲ್ಲ. ನಿಮ್ಗೆ ಬೇಕಂತಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ಹದಕ್ಕೆ ಬರೋವರೆಗೂ ಕಲಿಸ್ಕೊಳ್ಳಿ. ಕೊನೆಗೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ನಾವಿಲ್ಲಿ ಹುಳಿಗೆ ಇನ್ನೇನೂ ಯೂಸ್ ಮಾಡಿಲ್ಲ. ನಿಂಬೆಹಣ್ಣನ್ನು ಒಂದು ಪೂರ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಮತ್ತು ತೆಂಗಿನಕಾಯಿ ಫ್ರೆಶ್ ಆಗಿ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಆ ಥರ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ನೀವು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಮತ್ತು ನಾವು ನಿಂಬೆಹಣ್ಣನ್ನು ಮೇಲ್ಗಡೆ ಹಾಕಿರ್ತೀವಿ, ಅದೆಲ್ಲ ಈವನ್ನಾಗಿ ಸ್ಪ್ರೆಡ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಹೆಸರುಬೇಳೆ ಉಪ್ಪಿಟ್ಟು ರೆಡಿಯಾಗಿದೆ. ನಾವು ಹೆಸರುಬೇಳೆ ಉಪ್ಪಿಟ್ಟು ಮಾಡಬೇಕಾದ್ರೇನೆ ನಾವು ಹೆಸರುಬೇಳೆ ಆಡಿಸಿಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ಅದೇ ಸಂಪಣದಲ್ಲಿ ವಡೆ ಕೂಡ ಮಾಡ್ಕೋಬೋದು. ಇದ್ರ ಜೊತೆಗೆ ವಡೆ ಇದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನಾವು ಸ್ವಲ್ಪ ಸಂಪಣ ಹಾಗೆ ತೆಗೆದಿಟ್ಕೊಂಡಿದ್ದೆ. ಅದ್ರ ಜೊತೆಗೇನೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ವಡೆ ಕೂಡ ಮಾಡ್ಕೋಬೋದು. ಉಪ್ಪಿಟ್ಟು ಜೊತೆಲಿ ಉಪ್ಪಿಟ್ಟು ಬರೀ ಹಾಗೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂತಂತನ್ನೋರು ಈ ಥರ ವಡೆ ಮತ್ತು ಕಾಫಿ ಜೊತೆಲಿ ಇದನ್ನು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದ ತಿಂಡಿ ಅನ್ನೋ ಕಾರಣಕ್ಕೆ ಎಷ್ಟೋ ತಿಂಡಿಗಳನ್ನ ನಾವು ಮರೆತು ಬಿಟ್ಟಿದ್ದೀವಿ. ಮಾಡೋದು ತುಂಬ ಲಾಂಗ್ ಪ್ರೋಸೆಸ್ ಅನ್ನೋ ಕಾರಣಕ್ಕೆ ಮಾಡೋದು ಇಲ್ಲ. ನೋಡಿ, ಇದು ಕೂಡ ಒಂದು ಹಳೆ ಕಾಲದ ತಿಂಡಿನೇ. ಎಷ್ಟೋ ಜನಕ್ಕೆ ಹಸಿರು ಕಾಳಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಅನ್ನೋದನ್ನೇ ಗೊತ್ತಿಲ್ಲ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ರೊಟೀನಾಗಿ ಮಾಡೋವಂಥ ಅವಲಕ್ಕಿ ಉಪ್ಪಿಟ್ಟು ಅಥವಾ ರವೆ ಉಪ್ಪಿಟ್ಟಿಗಿಂತನೂ ತುಂಬಾ ಟೇಸ್ಟಾಗಿರುತ್ತೆ.
ಸಂಜೆ ಟೈಮ್ಗೆ ಬಿಸಿ ಕಾಫಿ ಜೊತೆ ಬಿಸಿ ವಡೆ ಮತ್ತು ಈ ಉಪ್ಪಿಟ್ಟನ್ನ ಒಂದ್ಸಲ ಸರ್ವ್ ಮಾಡಿ ನೋಡಿ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೂ ಈ ಹಳೆ ಕಾಲದ ತಿಂಡಿ ಇಷ್ಟ ಆಯಿತು ಅಂತಂತಂದರೆ ಮನೇಲಿ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಇದೇ ಥರದ ಡಿಫ್ರೆಂಟ್ ಟೇಸ್ಟ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.